ಜುಗಲ್ಮಂದಿಗೆ ಮತ್ತೊಮ್ಮೆ ಸ್ವಾಗತ. ಮಂಗಳೂರು ಮತ್ತು ಶಿವಮೊಗ್ಗದಿಂದ ನಮ್ಮ ಜೊತೆ ಇದ್ದಾರೆ. ಶಿವಮೊಗ್ಗದಿಂದ ಜ್ಯೋತಿ ಪ್ರಕಾಶ್ ಇದ್ದಾರೆ. ಜ್ಯೋತಿ ಪ್ರಕಾಶ್ ಅವರೇ, ಈ ಬೆಳವಣಿಗೆ ಏನು ಅನ್ನಿಸ್ತಾ ಇದೆ ನಿಮಗೆ? ಹೇಳಿ. ಬೆಳವಣಿಗೆ ಇದು ಸಾಮಾನ್ಯ ಕಾರ್ಯಕರ್ತನಿಗೆ ತುಂಬಾ ಮನಸ್ಸಿಗೆ ಬೇಜಾರಾಗಿದೆ ಅಂತ ಅನ್ಸುತ್ತೆ. ಯಡಿಯೂರಪ್ಪನವ್ರು ಮತ್ತೆ ಸಿಎಂ ಆಗ್ಬೇಕು ಅಂತೀರಿ? ಆಗ್ಬೇಕು ಸರ್, ಆಗಿದ್ರೆ ಒಳ್ಳೇದು. ಯಾಕೆ? ಏಕೆಂದ್ರೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೆ 40 ವರ್ಷದಿಂದ ಈ ಪಕ್ಷನ ಕಾರ್ಯಕರ್ತರ ಜೊತೆ ಸೇರ್ಕೊಂಡು ಈ ಪಕ್ಷದ ಮುಂದೆ ತಂದಿದ್ದಾರೆ. ಎರಡಿತ್ತು, ಒಂದಾಯ್ತು, ಒಂದಿದ್ದು 18 ಆಯ್ತು, 18 ಇದ್ದು 49 ಆಯ್ತು, 49ರಿಂದ 110 ಆಯ್ತು. ಇದೆಲ್ಲ ದೃಷ್ಟಿಯಿಂದ ನೋಡಿದ್ರೆ ಯಡಿಯೂರಪ್ಪನವರು ಸಾಮಾನ್ಯ ಒಬ್ಬ ಸ್ವಯಂ ಸೇವಕವಾಗಿ ಈ ಸಂಘ ಪರಿವಾರದಲ್ಲಿ ಸೇರ್ಕೊಂಡು ಈ ಉನ್ನತ ಹುದ್ದೆ ಅವರಿಗೆ ಕರ್ಲಿಕ್ಕೆ ಅವರು ಪಟ್ಟ ಶ್ರಮದಿಂದನೇ ಅಂತೇಳಿ ಅನ್ಸುತ್ತೆ. ಹಾಗಾಗಿ ಯಡಿಯೂರಪ್ಪನವರ ಅಧಿಕಾರ ಅಂದ್ರೆ ಇಡೀ ರಾಜ್ಯ ಜನ ಅಂತ ಒಪ್ಕೊಂಡಿದ್ದಾರೆ. 6 ಕೋಟಿ ಜನ ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತ ಹೇಳಿದಕ್ಕೋಸ್ಕರ ಈ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ. ಸದಾನಂದ ಗೌಡರ ಆಡಳಿತ ಸರಿ ಇಲ್ವಾ ಹಾಗಾದ್ರೆ? ಜನಸಾಮಾನ್ಯರ ಒಂದು ಅಪೇಕ್ಷೆಗೋಸ್ಕರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಲೇಬೇಕು. ಯಾಕೆ ಸದಾನಂದ ಗೌಡರ ಆಡಳಿತ ಏನಾಗಿದೆ? ಸದಾನಂದ ಆಡಳಿತ ಏನಾಗಿದೆ ಅದ್ರ ಬಗ್ಗೆ ಪ್ರಶ್ನೆ ಬೇಡ ಇವತ್ತು. ಯಾಕೆಂದ್ರೆ ರಾಜ್ಯ ಜನ ವೋಟ್ ಹಾಕಿದ್ ಹಿಂದೆ ಎಲೆಕ್ಷನ್ ನಡೆದಾಗ ಯಾರು ಮುಖ್ಯಮಂತ್ರಿ ಅಂತ ನಮ್ಮ ಪಕ್ಷ ಅನೌನ್ಸ್ ಮಾಡಲಿಲ್ಲ. ಕೇಂದ್ರದಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ ಅಂದ್ರು, ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಅಂತ ಹೇಳಿದ್ರು. ಅವತ್ತೇ ಯಡಿಯೂರಪ್ಪನವರಿಗೆ ನೀವೇ ಮುಖ್ಯಮಂತ್ರಿ ಹೇಳಿದ್ರೆ ಅವತ್ತೇ 115 ಸೀಟು 120 ಸೀಟ್ ಬರ್ತಿತ್ತು ಅಂತ ನಮ್ಮ ಮಂತ್ರಿ ಅಂತಿದೆ. ಅವತ್ತು ನಮ್ಮ ಬಂಗಾರಪ್ಪನವರು ಜೊತೆಗಿದ್ರು. ಇಡೀ ರಾಜ್ಯದ ಹಿಂದುಳಿದವರು ಪರಿಶಿಷ್ಟ ಪಂಗಡದವರು ಜ್ಯೋತಿ ಪ್ರಕಾಶ್ ಅವರೇ, ಅಲ್ಲ ಆಯ್ತು, ಯಡಿಯೂರಪ್ಪನವರ ಹೋರಾಟ ಮಾಡಿದ್ರು, ಅಧಿಕಾರಕ್ಕೆ ಬಂತು. ಅಲ್ಲ ಜ್ಯೋತಿ ಪ್ರಕಾಶ್, ಆಗ ಅಧ್ಯಕ್ಷರಾಗಿದ್ದವರು ಸದಾನಂದ ಗೌಡರು ತಾನೇ ಬಿಜೆಪಿ ಪಾರ್ಟಿಲಿ? ಯಾರು? ಸದಾನಂದ ಗೌಡ್ರೆ ತಾನೇ ಅಧ್ಯಕ್ಷರು? ಹೌದು, ಸದಾನಂದ ಗೌಡರು ಅಧ್ಯಕ್ಷರು ಅಂತ ಅಲ್ಲ ಅಂತ ಹೇಳಿಲ್ಲ ನಾವು. ಅವತ್ತು ಯಾರು ಈ ರಾಜ್ಯನ ಮುಂದುವರಿಸ್ತಾರೆ, ಈ ರಾಜ್ಯದ ನೇತೃತ್ವ ಯಾರು ತಗೊಳ್ತಾರೆ ಅನ್ನೋದ್ರ ಮೇಲೆ ಅನೌನ್ಸ್ ಮಾಡಿದ್ದಕ್ಕೋಸ್ಕರ ರಾಜ್ಯದ ಜನ ಅವತ್ತು ಮುಖ್ಯಮಂತ್ರಿಯಾಗಿ. ಹಾಗಾದ್ರೆ ತಮ್ಮ ಪ್ರಕಾರ ಸದಾನಂದ ಗೌಡರು ಕಾಂಟ್ರಿಬ್ಯೂಷನ್ ಅಲ್ಲ, ಹಾಗಾದ್ರೆ ಸದಾನಂದ ಗೌಡರು ಕಾಂಟ್ರಿಬ್ಯೂಷನ್ ಏನು ಇಲ್ವೇ ಇಲ್ಲ ಹಾಗಾದ್ರೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ? ಇಲ್ಲ ಅಂತ ನಾವು ಹೇಳೋದಿಲ್ಲ. ಅವರು ಅಧ್ಯಕ್ಷರಾಗಿ ಎಲ್ಲಾ ಬಣದವರಿಗೆ, ಎಲ್ಲಾ ಜೊತೆಯವರಿಗೆ, ಇವ್ರ ಜೊತೆಗೆ ಸಹಕಾರ ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದ್ರೆ ಸತತವಾಗಿ ಹೋರಾಟ ಮಾಡ್ಕೊಂಡ್ ಬಂದಂತ ಯಡಿಯೂರಪ್ಪನವರಿಗೆ 5 ವರ್ಷ ಆಳಕ್ಕೆ ಬಿಡಬೇಕಿತ್ತು. 5 ವರ್ಷ ಆಳ್ಲಿಕ್ಕೆ ಬಿಡ್ಲಿಲ್ಲ, ಯಾವುದೋ ಒಂದು ಲೋಪದಿಂದ ವಾಪಸ್ ಹೋಯ್ತು. ಆದ್ರೆ ಈಗ ಪಕ್ಷ ಅವ್ರಿಗೆ ಅಧಿಕಾರ ಕೊಟ್ರೆ ಮುಂದಿನ ದಿವಸದಲ್ಲಿ ಇನ್ನೂ ಒಳ್ಳೇದಾಗುತ್ತೆ ಅಂತ ಸಾಮಾನ್ಯ ಕಾರ್ಯಕರ್ತರ ಭಾವನೆ. ಜ್ಯೋತಿ ಪ್ರಕಾಶ್ ಅವರೇ, ನೀವು ಮಾತಾಡ್ತಾ ಒಂದು ವಿಷಯ ಹೇಳಿದ್ರಿ, ಕಾರ್ಯಕರ್ತರಿಗೆ ಬಹಳ ಬೇಜಾರಾಗಿದೆ ಅಂತ. ಕಾರ್ಯಕರ್ತರಿಗೆ ಯಡಿಯೂರಪ್ಪನವರು ಸಿಎಂ ಆಗಿಲ್ಲ, ಸೀಟ್ ಸಿಗ್ತಾ ಇಲ್ಲ ಅಂತ ಬೇಜಾರಾಗಿದೆ, ಅಥವಾ ಈ ರೀತಿ ಬೆಳವಣಿಗೆಗಳನ್ನು ನೋಡಿ ಹೆಚ್ಚು ಬೇಜಾರಾಗಿದೆಯಾ? ಸರ್, ಎರಡಕ್ಕೂ ಬೇಜಾರಾಗಿದೆ. ಯಡಿಯೂರಪ್ಪನವರಿಗೆ ಯಾವುದೋ ಷಡ್ಯಂತ್ರ ಮಾಡಿ ಏನೋ ಮೋಸ ಮಾಡಿ ಸೀಟಿಂದ ಕೆಳಗಿಳಿಸುವುದು ಅಂತಲೂ ಬೇಜಾರಾಗಿದೆ. ಸಾಮಾನ್ಯ ಕಾರ್ಯಕರ್ತರ ಜೊತೆಗೆ ಸಾಮಾನ್ಯ ಜನ ಯಾರು ನಮ್ಮ ಪಕ್ಷಕ್ಕೆ ವೋಟ್ ಹಾಕಿದ್ರು ಅವ್ರದ್ದು ಅದೇ ಅಭಿಪ್ರಾಯ ಆಗಿದೆ. ಯಾಕೆ ಶಿವಮೊಗ್ಗ ನಗರ ಇರ್ಬೋದು, ಇಡೀ ರಾಜ್ಯದಲ್ಲಿ ನೋಡಿ ಜನ, ನಾವು ರಾಜ್ಯ ಎಲ್ಲ ಸುತ್ತಿದ್ದೀವಿ. ನಾನೊಬ್ಬ ಉದ್ಯಮಿಯಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಪಕ್ಷ ಪರವಾಗಿ ಹೇಳ್ತಾ ಇಲ್ಲ. ಎಲ್ರಿಗೂ ಏನು ಅಭಿಪ್ರಾಯ ಆಗಿದೆ, ಯಡಿಯೂರಪ್ಪನವರಿಗೆ ಅನ್ಯಾಯ ಆಗಿದೆ, ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಅಭಿಪ್ರಾಯ ಇದೆ. ಲೋಕೇಗೌಡರು ನಮ್ಮ ಜೊತೆ ಮಂಗಳೂರಿನಿಂದ. ಲೋಕೇಗೌಡ್ರೆ, ಸದಾನಂದ ಗೌಡರ ಆಡಳಿತದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಯಡಿಯೂರಪ್ಪನವ್ರು ಮತ್ತೆ ಮುಖ್ಯಮಂತ್ರಿ ಆಗಬೇಕಾ? ತಾವೇನು ಹೇಳ್ತೀರಿ? ಸರ್, ಸದಾನಂದ ಗೌಡರ ಆಡಳಿತೆಯನ್ನು ಇಷ್ಟವರೆಗೆ ಯಾರು ದೂರಿದವರಿಲ್ಲ. ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಟ್ಟದಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಏನು ಮಾಡಿದ್ರು ಅಂತಂದರೆ, ಅವರಿಗೆ ಅಧಿಕಾರದ ದಾಹ ಜಾಸ್ತಿ ಆಯಿತು. ಅವರು ಈ ಹಾಲಿಗೆ ಹುಳಿ ಹಿಂಡಿದ್ರೆ ಏನಾಗ್ತದೆ, ಮೊಸರಾಗ್ತದೆ ಸರ್, ಹಾಗೆ ಮಾಡಿದ್ದಾರೆ. ಸಾಧಾರಣ ಜನರ ಮನಸ್ಸಿಗೆ ಹುಳಿ ಹಿಂಡಿದ್ದಾರೆ. ಅದನ್ನು ಸರಿಪಡಿಸಲಿಕ್ಕೆ ಇನ್ನು ಹಾಲು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಹುಳಿಯೇ. ಆದ ಕಾರಣ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ ಸಹ ಅವರ ಪರವಾಗಿ ನಾವು ನಿಲ್ತೇವೆ ಅಂತ ಹೇಳುವಂಥ ಭರವಸೆ ಖಂಡಿತ ಇಲ್ಲ. ಯಾಕಂದರೆ ನಮ್ಮ ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಂದಿನಿಂದ ಅವರಿಗೆ ಕಿರುಕುಳ ತಪ್ಪಿದ್ದಿಲ್ಲ. ಸಾಧಾರಣ ಏನಂತಂದರೆ, ವಿರೋಧ ಪಕ್ಷದವರು ಪ್ರತಿಪಕ್ಷದವರು ಸರ್ಕಾರವನ್ನು ಟೀಕಿಸುವುದು ಒಂದು ನಿದರ್ಶನ ಇರ್ತದೆ. ಆದರೆ ನಮ್ಮಲ್ಲಿ ಪ್ರತಿಪಕ್ಷ ಆಗಲಿ ಅಥವಾ ನಮ್ಮ ವಿರೋಧ ಪಕ್ಷ ಆಗಲಿ, ಕಾಂಗ್ರೆಸ್ ಆಗಲಿ ಅಥವಾ ಜನತಾದಳವರು ಅಂಥ ಒಂದು ಕೆಲಸ ಮಾಡಲಿಲ್ಲ. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದೊಳಗೆ
ಯಡಿಯೂರಪ್ಪನವರ ಕುಮ್ಮಕ್ಕಿನಿಂದ ನಮ್ಮ ಡಿ ವಿ ಸದಾನಂದ ಗೌಡರಿಗೆ ಅವರಿಗೆ ಅಧಿಕಾರಕ್ಕೆ ಬೇಕಾಗಿ ಪ್ರತಿ ದಿವಸ, ಪ್ರತಿ ಗಂಟೆ, ಪ್ರತಿ ನಿಮಿಷ ಕೂಡ ಅವ್ರನ್ನ ಆಡಳಿತ ಮಾಡಲಿಕ್ಕೆ ಬಿಡ್ತಿಲ್ಲ ಅಂತ ಹೇಳುವಂಥದ್ದು ನಾವು ಪ್ರತಿದಿನ ಪೇಪರ್ನಲ್ಲಿ ಕಾಣುವಂಥ ವಿಚಾರ. ಸೊ ಹಾಗಾದ್ರೆ ಆಗಿರುವಾಗ ಸದಾನಂದ ಗೌಡ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಿರ್ತಾವು. ಅಲ್ಲ ಸರ್, ಅದು ಸೆಂಟ್ರಲ್ ಮತ್ತು ಇವರು ನಮ್ಮ ಯಡಿಯೂರಪ್ಪನವರು ಒಪ್ಪಿ ಮಾಡಿದಂಥ ವಿಚಾರ. ಇನ್ನಿರುವುದು ಹಾರ್ಡ್ಲಿ 1 ವರ್ಷ ಚಿಲ್ಲರೆ ಮಾತ್ರ. ಅಷ್ಟನ್ನು ಇವರು ಆಳಲಿಕ್ಕೆ ಬಿಡಬೇಕು. ತಾನು ಪಕ್ಷ ಕಟ್ಟಿದ್ದೇನೆ ಅಂತ ಹೇಳಿದ್ರು ಕೂಡ ಪಕ್ಷವನ್ನು ಹಾಳು ಮಾಡೋ ಕೆಲಸ ಮಾಡಿದಾರಲ್ಲ ಅವರು. ರೈಟ್ ಸರ್, ರೈಟ್ ಸರ್. ನಿಮ್ಮ ಜೊತೆ ಮಾತಾಡ್ತೀನಿ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಈಗ ರೆಸಾರ್ಟ್ನಲ್ಲಿ ಸಭೆ ಮುಗಿಸಿ ಹೊರಗೆ ಬಂದಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು, ಜೊತೆಗೆ ಹತ್ತಾಳ್ ಹಾಲಪ್ಪನವ್ರು ಕಾಣಿಸ್ಕೊತಾ ಇದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ. ನಾನು ಬೆಳಗ್ಗೆ ತಮ್ಮನ್ನು ಭೇಟಿಯಾದಾಗ ಹೇಳಿದಂತೆ ರಾಷ್ಟ್ರೀಯ ನಾಯಕರು ನಿರಂತರವಾಗಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರ ಜೊತೆಗೆ ಚರ್ಚೆಯಲ್ಲಿದ್ದಾರೆ. ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ಗಡ್ಕರ್ಜಿಯವರು ಮತ್ತು ಅರುಣ್ ಜೇಟ್ಲಿಯವರು ನಿರಂತರವಾಗಿ ಚರ್ಚೆಯಲ್ಲಿದ್ದು ಎಲ್ಲ ಈ ಒಂದು ಕರ್ನಾಟಕ ರಾಜಕೀಯ ಎಲ್ಲ ಆಯಾಮಗಳ ಚರ್ಚೆಯನ್ನು ಮಾಡಿ ಮತ್ತು ವಿಶೇಷವಾಗಿ ನಮ್ಮ MP ಅವರು ನಿನ್ನೆ ರಾತ್ರಿ ಭೇಟಿಯಾಗಿದ್ದಾರೆ ಅರುಣ್ ಜೇಟ್ಲಿ ಅವ್ರನ್ನ. ಇವತ್ತು ಬೆಳಗ್ಗೆ ಕೂಡ ಭೇಟಿಯಾಗಿ ಅವ್ರ ಜೊತೆಗೆ ಸುದೀರ್ಘವಾದ ಚರ್ಚೆಯನ್ನು ಮಾಡಿದ್ದಾರೆ. ನಮ್ಮ MP ಅವರು ಎಲ್ಲ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು, ನಮ್ಮೆಲ್ಲ MP ಗಳಿಗೆ ಧನ್ಯವಾದಗಳನ್ನು ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದಾದ ನಂತರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ನಾಗ್ಪುರದಲ್ಲಿದ್ದಾರೆ. ಅರುಣ್ ಜೇಟ್ಲಿ ಅವರು ಇವತ್ತು ದಿಲ್ಲಿಯಲ್ಲಿದ್ದು ಕರ್ನಾಟಕದ ಬಗ್ಗೆ ಅವರಿಬ್ಬರು ಚರ್ಚೆಯನ್ನು ಮಾಡಿ, ಇಬ್ಬರು ಮತ್ತು ಯಡಿಯೂರಪ್ಪನವ್ರ ಜೊತೆಗೆ ಚರ್ಚೆಯನ್ನು ಮಾಡಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರಿಗೆ ಎಲ್ಲ ಸಮಸ್ಯೆಗಳನ್ನು ಆದಷ್ಟು ಬೇಗನೆ ನಾವೇ ಬಗೆಹರಿಸ್ತೇವೆ. ನಿಮ್ಮ ಸಂಖ್ಯಾಬಲ ಇರಬಹುದು ಅಥವಾ ನಿಮ್ಮ ರಾಜಕೀಯ ಬಲ ಇರಬಹುದು ಮತ್ತು ನಿಮ್ಮ ರಾಜ್ಯದಲ್ಲಿರುವಂಥ ಜನತೆಯ ಬೆಂಬಲ ಏನಿದೆ ಅದು ನಮಗೆ ಮನವರಿಕೆ ಆಗಿದೆ. ಆ ರೀತಿಯಲ್ಲಿ ನಾವು ಕಾರ್ಯೋನ್ಮುಖ ಆಗ್ತೇವೆ ಅನ್ನುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಮತ್ತು ನಿತಿನ್ ಗಡ್ಕರ್ಜಿಯವರು ಈಗಾಗಲೇ ಮಾಧ್ಯಮಕ್ಕೆ ಇದರ ಬಗ್ಗೆ ಸುಳಿವು ಕೂಡ ನೀಡಿದ್ದಾರೆ. ಇಷ್ಟು ಸಾಕು ಅನ್ನಿಸ್ತದೆ ನನಗೆ. ಯಾಕಂದರೆ ಮಿಕ್ಕ ಎಲ್ಲ ನಿರ್ಣಯಗಳು ಮತ್ತು ಅದರ ನಿರ್ಣಯದ ಒಂದು ಅನೌನ್ಸ್ಮೆಂಟು ನಮ್ಮ ರಾಷ್ಟ್ರೀಯ ನಾಯಕರು ಮಾಡೋದರಿಂದ ನಾನು ಹೆಚ್ಚಿಗೆ ಹೇಳೋಕ್ಕೆ ಇಚ್ಛೆಪಡೋದಿಲ್ಲ. ನಾವು ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಬಹುತೇಕವಾಗಿ ನಾಳು ನಾಡಿದ್ದರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಕರ್ನಾಟಕದ ಬಗ್ಗೆ ಸುದೀರ್ಘವಾದ ಒಂದು ಹೇಳಿಕೆಯನ್ನು ಅವರು ಕೊಡ್ತಾರೆ. ಇವತ್ತು ಅವರು ನಮ್ಮ ನಾಯಕರಂತ ಯಡಿಯೂರಪ್ಪನವ್ರಿಗೆ ಒಂದು ಮನವಿಯನ್ನು ಮಾಡಿಕೊಂಡು ಎಲ್ಲ ಶಾಸಕರು ಬಜೆಟ್ ಇರೋದರಿಂದ, ಭಾಳ ಪ್ರಮುಖ ಇರೋದರಿಂದ ರಾಜ್ಯದ ಬಜೆಟ್ಟು ಮತ್ತು ರಾಜ್ಯದ ಜನತೆಗೆ ಸಂಬಂಧ ಇರೋದರಿಂದ ತಾವು ಅದನ್ನು ಭಾಗವಹಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ಭಾಗವಹಿಸಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದಾಗ ಕೂಡಲೇ ಯಡಿಯೂರಪ್ಪನವ್ರು ಹೇಳಿದರು, ನಮ್ಮ ಉದ್ದೇಶ ಬಜೆಟನ್ನು ನಾವು ಎಂದೂ ಕೂಡ ಗೌರವಿಸ್ತೇವೆ, ಅದರಲ್ಲಿ ಭಾಗವಹಿಸೋದ್ರಲ್ಲಿ ಎರಡನೇ ಮಾತಿಲ್ಲ. ಆದರೆ ಕೆಲವರು ಏನು ನಮ್ಮ ಬಗ್ಗೆ ಏನು ತಪ್ಪು ಗ್ರಹಿಕೆಗಳೇನು ಮಾಧ್ಯಮದ ಅಲ್ಲಿ ಬರುವಂಥದ್ದನ್ನು ನೋಡಿ ನಮ್ಮ ಶಾಸಕರ ಅಭಿಪ್ರಾಯ ಮೇಲೆ ಇಲ್ಲಿ ಬಂದಿದ್ವಿ. ಖಂಡಿತವಾಗಿಯೂ ಬಜೆಟದ ಮೌಲ್ಯ ನಮಗೆ ಗೊತ್ತಿದೆ. ಆದ್ದರಿಂದ ನಾವು ನಾಳೆ ಬಜೆಟ್ನಲ್ಲಿ ಭಾಗವಹಿಸ್ತೇವೆ ಅಂತ ಅವ್ರಿಗೆ ಹೇಳಿದ್ದರ ಹಿನ್ನೆಲೆಯಲ್ಲಿ ಮತ್ತು ಶಾಸಕರ ಸಭೆಯಲ್ಲಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿ ನಾವು ನಾಳೆ ಬಜೆಟಿನ ಅಧಿವೇಶನಕ್ಕೆ ಬೆಳಗ್ಗೆ ಎಲ್ಲರೂ ಕೂಡ ನಾವು ಹಾಜರಾಗ್ತೇವೆ ಮತ್ತು ಸಕ್ರಿಯವಾಗಿ ವಿಧಾನಸಭೆಯಲ್ಲಿ ಭಾಗವಹಿಸ್ತೇವೆ ಅನ್ನುವ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಿನ್ನೆನೇ ಹೇಳಿದ್ದೆ, ಇವತ್ತು ಬೆಳಗ್ಗೆ ಹೇಳಿದ್ದೆ, ಸದಾನಂದ ಗೌಡರು ಬಜೆಟನ್ನು ಮಂಡಿಸ್ತಾರೆ, ನಮ್ಮ ಸಹಕಾರ ಇದೆ ಅಂತ. ಆ ಮಾತು ಕೊಟ್ಟಂತೆ ಯಡಿಯೂರಪ್ಪನವರು ಇವತ್ತು ನಾಳೆ ಬಜೆಟ್ ಮಂಡನೆ ಆಗ್ತದೆ, ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೇವೆ ಅನ್ನೋ ಮಾತನ್ನು ತಮ್ಮ ಮುಂದೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಮಾತುಕತೆ ಕೇಂದ್ರೀಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಾಯಕರ ಜೊತೆಗೆ ಮಾತುಕತೆಯ ಫಲಶ್ರುತಿ ಇವತ್ತು ಈ ಒಂದು ಬೆಳವಣಿಗೆ ಕಾರಣ. ಹೈಕಮಾಂಡ್ ಮುಂಚೆಯಿಂದಲೂ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದಲ್ಲ ಸರ್.
ಮುಂಚೆಯಿಂದನೂ ಹೀಗೆ ಮಾಡ್ಕೊಂಡು ಬರ್ತಾ ಇರೋದು ಅಂದ್ರೆ ನಿಮಗೆ ಸೂಕ್ತ ಸ್ಥಾನ ಕೊಡ್ತೇವೆ, ಸೂಕ್ತ ಕಾಲ ಬರಲಿ ಅಂತ. ಬೆಳಿಗ್ಗೆ ಜೇಟ್ಲಿ ಅವ್ರ ಜೊತೆ ಮಾತನಾಡಿದಾಗಲೂ ಅವ್ರು ಅದನ್ನ ಹೇಳಿದ್ರು, ಫಸ್ಟ್ ನೀವು ಹೈಕಮಾಂಡ್ ಅವರು ಲೆಜಿಸ್ಲೇಟಿವ್ ಪಾರ್ಟಿ ನಿಮ್ಮ ಡಿಮ್ಯಾಂಡ್ಸ್ ಅದೇ ಆಗಿತ್ತು. ಒಂದು ನಿಮಿಷ ಇವತ್ತು ಬೆಳಿಗ್ಗೆ ನಾನು ಆಗಲೇ ಹೇಳಿದೆ, ಇಲ್ಲಿರುವಂಥ ರಾಜಕೀಯ ಬೆಳವಣಿಗೆಗಳ ಹಲವಾರು ಆಯಾಮಗಳು ಎಲ್ಲವೂ ಚರ್ಚೆ ಆದ ಮೇಲೆ ಅಲ್ಲಿರುವಂಥ ಕೋರ್ ಕಮಿಟಿ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿ ಬಹುತೇಕವಾಗಿ ನಾಳೆ ಸಾಯಂಕಾಲ ಅವರೆಲ್ಲರೂ ಕೂಡ ಸೇರೋರಿದ್ದಾರೆ. ಅದಕ್ಕಿಂತ ಮುಂಚೆನೂ ಕೂಡ ಎಲ್ಲರ ಜೊತೆಗೆ ಚರ್ಚೆ ಆಗಿದೆ. ಈ ಎಲ್ಲ ಫಲಶ್ರುತಿಯಲ್ಲಿ ಇವತ್ತು ನಾವು ಆ ನಿರ್ಣಯವನ್ನು ಮಾಡಿ ನಾವು ಬಜೆಟ್ಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಅವೆಲ್ಲ ನಾನು ಆಗಲೇ ಹೇಳಿದ್ದೀನಿ, ಕೆಲವೊಂದು ನಿರ್ಣಯಗಳು ನಮ್ಮ ರಾಷ್ಟ್ರೀಯ ವರಿಷ್ಠ ಮಂಡಳಿಯೇ ಮಾಡಬೇಕಾಗ್ತದೆ, ಅದನ್ನು ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ. The talks between the national leaders, including National President and Arun Jaitley, and different facets of the whole political development has been discussed in detail, and the national leaders have assured Yediyurappa that they will come out positively with the solution, and the details will be devised probably tomorrow in Delhi. With this background, he has had a talk with all the legislature, and budget is very important. We are aware of the importance of the budget and our legislature's importance. Therefore, we have decided to attend the. So the numbers were there for everybody to see. The fact that Yediyurappa enjoys support is something that everybody saw today in the country. Yes. But despite that, this. That's what yesterday we had told, that we are here not to oppose anybody. We are here for two counts. We are here because the very fact on which report and case Yediyurappa resigned, that has been indicated in the High Court, and the High Command had a talk on that, and we are just asking for reinstating him because it has been indicated in the High Court. Number one. Number two, there was a misnomer about the numbers and other things. So we had to prove a point on that, and we have proved a point, and we have proved a point to our High Command convincingly, and High Command is aware of all this development, and that's why there was a very serious discussion on all facets of the problem, and they have suggested certain things which we feel, we are confident that ultimate solution will be good for the BJP government and people of Karnataka. For 48 hours, what did he tell you now when in the last meeting? What was the message that he gave to you and to the people? The message is, I am convinced with the talks with the leaders of our central leaders. They are now completely have got the right kind of information, and they have know all facets of these issues, and they know the future, how it is to be taken, and they have indicated him that probably everything will come out in a very convincing manner. It will be a win-win situation to everybody. They have worked out something which they are going to divulge tomorrow after the core committee. Thank you everybody. Thank you. ಬಹುಶಃ ಯಾವುದೇ ಸ್ಪಷ್ಟತೆ ಇಲ್ಲದ ಬಸವರಾಜ ಬೊಮ್ಮಾಯಿ ಅವರ ಪತ್ರಿಕಾಗೋಷ್ಠಿ ಮುಕ್ತಾಯ ಕಾಣ್ತು. ಸೊ ಯಾವುದೇ ಸ್ಪಷ್ಟತೆ ಇಲ್ಲ ಅಲ್ಲಿ. ಹೈಕಮಾಂಡ್ ನಿರ್ಧಾರ ಕೈಗೊಂಡಿದೆ, ದೆಹಲಿಗೆ ಹೋಗ್ತಾರೆ, ನಾವು ನಾಳೆ ಸದನದಲ್ಲಿ ಭಾಗವಹಿಸ್ತೀವಿ ಅನ್ನೋ ಹೇಳಿಕೆಗಳನ್ನು ಅಷ್ಟೇ ಕೊಟ್ಟು ಹೋದರು. ಅಂದರೆ ಇವರ ಒಗ್ಗಟ್ಟೇನು ಅನ್ನೋದು ಇಲ್ಲಿ ಗೊತ್ತಾಯಿತು. ಸೊ ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ, ಮುಖ್ಯಮಂತ್ರಿ ಪಡೆದೇ ಪದೇ ತಿರಿತೀವಿ, ಇಲ್ಲಾಂದ್ರೆ ನಾವು ಏನು ಬೇಕಾದ್ರೂ ನಿರ್ಧಾರ ಕೈಗೊಳ್ತೀವಿ ಅಂತ ಹೋದವರು ಏನೂ ಇಲ್ಲದೆ ಹಿಂದಿರುಗ್ತಾ ಇದ್ದಾರೆ. ಬಹುಶಃ ಇವರ ಶಕ್ತಿ ಏನು ಅನ್ನೋದು ರಾಜ್ಯದ ಜನತೆಗೆ ಈಗ ಅರಿವಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.